गीता हितेव परिरक्षति येन गीता गीताग्र्य भारतपुराणकृता विगीता वातांशमध्वरदसगिरो ममैताः ख्याताः पराशरसुतो विदधातु धाता। श्रीगुरुभ्यो नमः। हरिः ओम्। विद्वदाद्यस्य मध्वोद्यः प्रोद्यत् प्रद्योतनद्युतिः हृद्यो न वद्यो बुद्धिं मे दद्या ಶುದ್ಧ ಪ್ರಸಿದ್ಧಿಮ। ನಾವಿರುವಂಥ ಈ ಸ್ಥಳ ಏನಿದೆ ಇದು ರಜತಪೀಠಪುರ ಅಂತ ಪ್ರಸಿದ್ಧವಾಗಿದ್ದು, ಅದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಅನಂತ. ಅದರಂತೆ ಇಲ್ಲಿ ನೋಡಬೇಕಾದ ಇನ್ನೊಂದು ಪ್ರಮುಖವಾದ ಸ್ಥಳ ಯಾವುದು ಅಂತಂದರೆ ನಾವೀಗ ಇರ್ತಕ್ಕಂಥ ಚಂದ್ರಮೌಳೀಶ್ವರ ದೇವಸ್ಥಾನ. ಚಂದ್ರಮೌಳೀಶ್ವರನ ಇತಿಹಾಸ ಏನು ಅಂತಂದರೆ ಇದು ಪುರಾಣ ಪ್ರಸಿದ್ಧವಾದ ಸ್ಥಳ. ಇಲ್ಲಿ ಹಿಂದೆ ಚಂದ್ರ ತಪಸ್ಸು ಮಾಡಿರ್ತಾನೆ. ಚಂದ್ರನಿಗೆ ಶಿವನಿಂದಾಗಿ ಶಿವನ ಸೇವೆಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಲೋಪ ಮಾಡಿದಾಗ, ಶಿವನನ್ನು ಒಂದು ಬಾರಿ ಅವಮಾನಿಸಿದಾಗ ಶಿವನ ಶಾಪದಿಂದಾಗಿ ಅವನು ಕ್ಷಯರೋಗವನ್ನು ಪಡಿತಾನೆ. ಕ್ಷಯರೋಗ ಅಂತಂದರೆ ಚಂದ್ರ 15 ದಿನಗಳು ಕ್ಷೀಣ ಆಗ್ತಾ ಹೋಗ್ತಾನೆ. ಒಂದೊಂದು ಕಲೆಗಳು ಕಡಿಮೆ ಆಗ್ತಾ 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 ಅಮಾವಾಸ್ಯೆ ದಿನ ಯಾವ ಕಲೆಗಳು ಇರೋದಿಲ್ಲ. ಈ ರೀತಿ ಚಂದ್ರನಲ್ಲಿ ಕ್ಷಯ ಬಂದಾಗ ಅದರ ಮೋಚನೆಗೋಸ್ಕರ ಚಂದ್ರನ ತಪಸ್ಸು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಈ ಸ್ಥಳಕ್ಕೆ ಬಂದು ಇಲ್ಲಿ ತಪಸ್ಸು ಮಾಡ್ತಾನೆ. ಇಲ್ಲಿಯೇ ಹತ್ತಿರದಲ್ಲಿರ್ತಕ್ಕಂಥ ಅಬ್ಜಾರಣ್ಯ, ನಾವೀಗ PPC ಅಂತ ಕರೀತೇವೆ, ಇಲ್ಲಿ ಅಬ್ಜಾರಣ್ಯ ಅನ್ನುವ ಸ್ಥಳ ಈಗಲೂ ಕೂಡ ಇದೆ. ಅಬ್ಜ ಅನ್ನೋದಕ್ಕೆ ಅರ್ಥ ಅಪು ಅಂದರೆ ನೀರು, ನೀರಿನಿಂದ ಜನಿಸಿದವನು. ಸಮುದ್ರ ಮಥನದಲ್ಲಿ ನೀರಿನಿಂದ ಜನಿಸಿದವನು ಚಂದ್ರ, ಹಾಗಾಗಿ ಅವನನ್ನು ಅಬ್ಜ ಅಂತ ಕರೀತಾರೆ. ಅಂತಹ ಚಂದ್ರ ತಪಸ್ಸು ಮಾಡಿದ ಸ್ಥಳ ಅದು ಅಬ್ಜಾರಣ್ಯ. ಅರಣ್ಯದಲ್ಲಿ ತಪಸ್ಸು ಮಾಡಿದ್ದಾನೆ, ಹಾಗಾಗಿ ಅದಕ್ಕೆ ಅಬ್ಜಾರಣ್ಯ ಅಂತ ಕರೀತಾರೆ. ಅಲ್ಲಿ ಚಂದ್ರ ತಪಸ್ಸು ಮಾಡಿದಾಗ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಆ ಶಿವ ಒಲಿದ ಸ್ಥಳ ಇದು. ಹಾಗಾಗಿ ಇದನ್ನು ಚಂದ್ರೇಶ್ವರ ಅಥವಾ ಚಂದ್ರಮೌಳೀಶ್ವರ, ಚಂದ್ರನನ್ನು ಅವನ ಕಲೆಗಳಿಂದ ಮೋಚನೆಗೊಳಿಸಿ ಅವನ ಕಲೆಗಳು ವೃದ್ಧಿಯಾಗುವಂತೆ ಮಾಡ್ತಾನೆ. ಅದಕ್ಕನುಗುಣವಾಗಿ ಪುನಃ ಚಂದ್ರ ಪಾಡ್ಯದಿಂದ ಒಂದೊಂದು ಕಲೆ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಪಾಡ್ಯದಿಂದ ಬಿದಿಗೆ, ತದಿಗೆ, ಚೌತಿ, ಪಂಚಮಿ ಈ ರೀತಿಯಲ್ಲಿ ಒಂದೊಂದು ಕಲೆಗಳು ವೃದ್ಧಿ ಆಗ್ತಾ ಕಡೆಗೆ ಪೂರ್ಣಿಮಾದೊಂದು ಪೂರ್ಣವಾದ ಕಲೆಗಳು ಬರುತ್ತೆ. ಈ ರೀತಿಯಲ್ಲಿ ಶಿವನ ಅನುಗ್ರಹದಿಂದ ಅವನ ಅದರ ಮೋಚನೆಯನ್ನು ಪಡಿತಾನೆ. ತನ್ನ ಸೌಂದರ್ಯವನ್ನು, ತನ್ನ ಕಾಂತಿಯನ್ನು ವೃದ್ಧಿ ಮಾಡಿಕೊಳ್ತಾನೆ. ಹಾಗಾಗಿ ಅಂತಹ ಚಂದ್ರನನ್ನು ಉದ್ಧಾರ ಮಾಡಿದ್ದು ರುದ್ರದೇವರು. ಅವರು ನೆಲೆಸಿರುವ ಸ್ಥಳ ಇದು ಚಂದ್ರಮೌಳೀಶ್ವರ ಅಂತ ಪ್ರಸಿದ್ಧವಾಗಿದೆ. ಪುರಾಣದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಚನಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ರಜತಪೀಠಪುರ ಮಹಾತ್ಮ್ಯದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಿದ್ದಾವೆ. ತಪಸಾ ಸ್ತುತಿಭಿಶ್ಚಾಪಿ ಪ್ರಸನ್ನ ಚಂದ್ರಶೇಖರ ಚಂದ್ರಾಯಾದ ಕಲಾಪೂರ್ತಿ ಸಲಬ್ಧಾರ್ಥೋ ದಿವನ್ಯಯೌ. ರಜತಪೀಠಪುರ ಮಹಾತ್ಮ್ಯದಲ್ಲಿ ಶಿವನ ಕೋಪದ ಪರಿಹಾರಕ್ಕೋಸ್ಕರ ಚಂದ್ರ ಈ ಸ್ಥಳದಲ್ಲಿ ತಪಸ್ಸು ಮಾಡಿ ತನ್ನ ಕಲೆಗಳನ್ನು ಪುನಃ ಸಂಪಾದನೆ ಮಾಡಿಕೊಂಡು ಅವನು ಪುನಃ ತನ್ನ ಲೋಕಕ್ಕೆ, ಚಂದ್ರಲೋಕಕ್ಕೆ ತೆರಳಿದ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಚಂದ್ರ ತನ್ನ ಕಲೆಗಳನ್ನು ಪುನಃ ಪಡೆಯುವುದಕ್ಕೋಸ್ಕರ ಆರಾಧಿಸಿದಂಥ ಶಿವ ಇರುವಂತಹ ಸ್ಥಳ ಇಲ್ಲಿ. ಹಾಗಾಗಿ ಇಲ್ಲಿಯ ಶಿವನಿಗೆ ಚಂದ್ರಮೌಳೀಶ್ವರ ಅನ್ನುವಂತಹ, ಚಂದ್ರನನ್ನು ಶಿರದಲ್ಲಿ ಧರಿಸಿದವನು ಚಂದ್ರಮೌಳಿ, ಅಂತಹ ಈಶ್ವರ ಇರುವಂತಹ ಸ್ಥಳ ಅಂತ ಹೇಳಿ ಈ ಚಂದ್ರಮೌಳೀಶ್ವರನ ಕರೆದಿದ್ದಾರೆ. ಮುಖ್ಯವಾಗಿ ಉಡುಪಿ ಅನ್ನುವ ಹೆಸರು ಬರಲಿಕ್ಕೂ ಕೂಡ ಇದು ಕಾರಣವಾಗಿದೆ. ಯಾಕೆ ಅಂತಂದರೆ ಉಡು ಅಂತಂದರೆ ನಕ್ಷತ್ರಗಳು, ನಕ್ಷತ್ರಗಳ ಅಧಿಪತಿ ಚಂದ್ರ, ಹಾಗಾಗಿ ಅವನನ್ನು ಉಡುಪ ಅಂತ ಕರೀತಾರೆ. ಅಂತಹ ಚಂದ್ರ ತಪಸ್ಸು ಮಾಡಿದ ಸ್ಥಳ ಆದ ಕಾರಣ ಉಡುಪಿ ಅಂತ ಕರೀತಾರೆ. ವಾಸುದೇವ ಅಂತ ಅವನ ಹೆಸರು. ವಾಸುದೇವಾಚಾರ್ಯರು ತಾವು ಪುಟ್ಟ ವಯಸ್ಸಿನಲ್ಲಿ ಮಧ್ಯಗೇಳ ಭಟ್ರು ಮತ್ತು ಅವರ ತಾಯಿಯೊಂದಿಗೆ ಇಲ್ಲಿ ಒಂದು ವಿವಾಹಕ್ಕೆ ಬಂದಿರ್ತಾರೆ. ಇಲ್ಲಿ ಬಡನಿಡಿಯೂರು ಅಂತ ಇದೆ, ಅಲ್ಲಿ ಅವರ ಬಂಧುಗಳ ಮನೆ, ಅಲ್ಲಿ ಅವರು ವಿವಾಹಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ವಿವಾಹದಲ್ಲಿ ಎಲ್ಲರೂ ಕೂಡ ತಂದೆ ತಾಯಿಗಳು ಮಗುವನ್ನು ಪರಿಗಣನೆ ಮಾಡದೆ ಅವರ ಸಂಭ್ರಮದಲ್ಲಿ ಅವರು ಮಗ್ನರಾದಾಗ ಆಗ ಮಧ್ವಾಚಾರ್ಯರು ವಾಸುದೇವ ಇನ್ನು ನನ್ನನ್ನು ಇವರು ಗಮನಿಸ್ತಾ ಇಲ್ಲ ಅಂತ ಎಣಿಸಿ ಸೀದಾ ಅಲ್ಲಿಂದ ನಡ್ಕೊಂಡು ಬರ್ತಾರೆ. ಅಲ್ಲಿಂದ ಅಲ್ಲಿಯ ಹತ್ತಿರದಲ್ಲೇ ಕೊಡವೂರು ಶಂಕರನಾರಾಯಣ ಇದೆ. ಅಲ್ಲಿರ್ತಕ್ಕಂಥ ನಾರಾಯಣನನ್ನು, ಶಂಕರನಾರಾಯಣ ಅನ್ನುವುದು ಭಗವಂತನ ಮತ್ತು ರುದ್ರದೇವರಿಂದ ಸಹಿತವಾದಂಥ ಒಂದು ಲಿಂಗ. ಅಲ್ಲಿ ವಿಶೇಷವಾಗಿ ಭಗವಂತನನ್ನೇ ನಮಸ್ಕಾರ ಮಾಡಿ ಅಲ್ಲಿಂದ ಮುಂದೆ ಬರ್ತಾ ಇಲ್ಲಿ ಬನ್ನಂಜೆ ಅಂತ ಇದೆ, ಅಲ್ಲಿರ್ತಕ್ಕಂಥ ರುದ್ರದೇವರ ಲಿಂಗ ಇದೆ. ಅಲ್ಲಿಯೂ ಕೂಡ ಇಲ್ಲಿ ಖರ ಮತ್ತು ರಟ್ಟ ಎನ್ನುವಂಥ ಇಬ್ಬರು ರಾಕ್ಷಸರು ತಾವು ಪ್ರತಿಷ್ಠೆ ಮಾಡಿದಂತಹ ಲಿಂಗ ಇದೆ. ಅಲ್ಲಿಯೂ ಕೂಡ ನಾರಾಯಣನನ್ನು ನಮಸ್ಕರಿಸಿ ಪುಟ್ಟ ವಯಸ್ಸಿನ ಹುಡುಗ, ಇನ್ನೂ 3-4 ವರ್ಷದ ಹುಡುಗ ಅಷ್ಟೇ ಅವನು, ಅಲ್ಲಿಂದ ಒಬ್ಬನೇ ನಡೆದುಕೊಂಡು ಬರ್ತಾನೆ. ಹಾಗೆ ಉಡುಪಿಗೆ ಬಂದು ಮೊಟ್ಟ ಮೊದಲು ಸಂದರ್ಶಿಸಿದ ದೇವಸ್ಥಾನ ಅಂದರೆ ಇದು ಚಂದ್ರಮೌಳೀಶ್ವರ. ಇಲ್ಲಿಯೂ ಕೂಡ ರುದ್ರನನ್ನು ನಮಸ್ಕರಿಸಿದ್ದಲ್ಲ, ರುದ್ರನ ಅಂತರ್ಯಾಮಿಯಾದ ನಾರಾಯಣನನ್ನು, ನರಸಿಂಹನನ್ನು ನಮಸ್ಕರಿಸಿದ್ದು.
ಹೀಗೆ ಮಧ್ವಾಚಾರ್ಯರು ಸಂದರ್ಶನ ಮಾಡಿದಂತಹ ಕ್ಷೇತ್ರ. ಇದಕ್ಕೆ ಮಹೇಂದ್ರ ದಿಗಾಲಯ ಅಂತ ಕೂಡ ಕರೀತಾರೆ. ಅಂದರೆ ಮಹೇಂದ್ರ ಅಂತಂದರೆ ಇಂದ್ರದೇವರು, ಅವರಿಂದ ಅಭಿಮನ್ಯಮಾನವಾದ ದಿಕ್ಕು ಯಾವುದು ಅಂತಂದರೆ ಪೂರ್ವ ದಿಕ್ಕು. ಆ ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂಥ ದೇವಸ್ಥಾನ ಅಂದರೆ ಈ ಚಂದ್ರಮೌಳೀಶ್ವರ. ಯಾಕೆಂದರೆ ಹಿಂದ್ಗಡೆ ಇರುವುದು ಅದು ಪಡು ದೇವಸ್ಥಾನ, ಪಶ್ಚಿಮ ದಿಕ್ ಭಾಗದಲ್ಲಿ ಇರತಕ್ಕಂಥದ್ದು ಅನಂತೇಶ್ವರ, ಪೂರ್ವ ಭಾಗದಲ್ಲಿರೋದು ಚಂದ್ರಮೌಳೀಶ್ವರ. ಹಾಗಾಗಿ ಇದಕ್ಕೆ ಪೂರ್ವ ದಿಗಾಲಯ ಅಥವಾ ಮಹೇಂದ್ರ ದಿಗಾಲಯ ಅಂತ ಕೂಡ ಕರೀತಾರೆ. ಹಾಗಾಗಿ ಉಡುಪಿಯಲ್ಲಿ ಕ್ಷೇತ್ರ ಸಂದರ್ಶನದ ಮೊಟ್ಟ ಮೊದಲ ಮಾಡಬೇಕಾದ ಸಂದರ್ಶನಕ್ಕೆ ಬೇಕಾದ ಯೋಗ್ಯ ಕ್ಷೇತ್ರ ಯಾವುದು ಅಂತಂದರೆ ಅದು ಚಂದ್ರಮೌಳೀಶ್ವರ. ನಂತರ ಅನಂತೇಶ್ವರ ಮತ್ತು ಚಂದ್ರನನ್ನ ಕೃಷ್ಣದೇವರನ್ನ ಸಂದರ್ಶಿಸುವಂಥದ್ದು ಈ ಕ್ಷೇತ್ರದ ಕ್ರಮ. ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಖ್ಯಾಃ ಯತ್ಸೇವಯಾ ಗುಣಗಣಾಢ್ಯಮಪತ್ಯಮಾಪುಃ ಸಂಪೂರ್ಣ ಸದ್ಗುಣತನಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಧ್ವಸಾಧ್ಯ ಜನಾರಾಧ್ಯ ಶುದ್ಧ ಸಿದ್ಧಾಂತವರ್ಧನ ಅದ್ವೈತಿಕ ಜಭೇರುಂಡ ಮರ್ದಯೋದ್ಧತ ಪದ್ಧತಿ. ಶ್ರೀ ಗುರುಭ್ಯೋ ನಮಃ. ಹರಿ. ಇದು ಉಡುಪಿಯಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನೋಡಲೇಬೇಕಾದ ಸ್ಥಳ ಅಂತಂದರೆ ಅದು ಅನಂತಾಸನ ಅಂತ. ಇದರ ಹೆಸರು ಅನಂತೇಶ್ವರ ಅಂತ ಕೂಡ ಕರೀತಾರೆ, ಅನಂತಾಸನ ಅಂತ ಕೂಡ ಕರೀತಾರೆ. ಉಡುಪಿಯ ಅತ್ಯಂತ ಪ್ರಾಚೀನ ದೇವಸ್ಥಾನ ಅಂತಂದರೆ ಇದು. ಯಾಕೆಂತಂದರೆ ಹಿಂದೆ ಪೂರ್ವ ಯುಗಗಳಲ್ಲಿ ಒಂದು ಬಾರಿ ಭಕ್ತರ ಪ್ರಾರ್ಥನೆಯಂತೆ ಭಗವಂತ ತಾನು ಲಿಂಗಾಕಾರನಾಗಿ ಪ್ರಾದುರ್ಭವಿಸಿದಂತಹ ಸ್ಥಳ ಇದು. ಈಗ ನಾವು ಅಲ್ಲಿ ಒಳಗಡೆ ಏನೋ ಲಿಂಗವನ್ನು ನೋಡ್ತೇವೆ, ಇದು ಪಾತಾಳದಿಂದ ಉದ್ಭವವಾದಂತಹ ಲಿಂಗ, ಮತ್ತು ಇದು ಸ್ವರ್ಣಲಿಂಗ, ಬಂಗಾರದ ಲಿಂಗ. ಕಲಿಯುಗದಲ್ಲಿ ನಮ್ಮ ದೃಷ್ಟಿಗೆ ಇದು ಶಿಲೆಯಂತೆ ತೋರುತ್ತೆ. ಇದಕ್ಕೆ ರಜತಪೀಠಪುರ ಮಹಾತ್ಮೆಯಲ್ಲೂ ಕೂಡ ಇದರ ಉಲ್ಲೇಖ ಬರುತ್ತದೆ. ಎಲ್ಲ ಭಕ್ತರ ಪ್ರಾರ್ಥನೆಯಂತೆ ಭಗವಂತ ಭಕ್ತವತ್ಸಲನಾದ ನಾರಾಯಣ ಸ್ವತಃ ಶ್ರೀಹರಿಯೇ ತಾನು ಈ ಭೂಮಿಯಿಂದ ಪಾತಾಳದಿಂದ ಆ ಲಿಂಗ ಉದ್ಭವಿಸ್ತಾ ಈಗ ನಮಗೆ ಸ್ವರ್ಣಲಿಂಗವಾಗಿ ತೋರ್ತಾ ಇದೆ. ಅಲ್ಲಿ ಭಗವಂತ ಪರಶುರಾಮ ದೇವರು ತಾವು ರಾಮಭೋಜ ಎನ್ನುವ ರಾಜನ ಪ್ರಾರ್ಥನೆಯ ಮೇರೆಗೆ ಅವರು ಈ ಲಿಂಗದಲ್ಲಿ ಆಸೀನರಾಗಿ ಭಗವಂತನ ಎರಡು ಸನ್ನಿಧಾನಗಳು, ಒಂದು ಅಲ್ಲಿ ಇದ್ದಂತಹ ಲಿಂಗದೊಳಗಡೆ ಇರುವಂತಹ ನಾರಾಯಣನದ್ದು, ಇನ್ನೊಂದು ಅವತಾರ ರೂಪವಾದಂತಹ ಪರಶುರಾಮ, ಇಬ್ಬರೂ ಕೂಡ ಏಕತ್ರ ಸನ್ನಿಧಾನೋಪೇತವಾಗಿ ನೆಲೆಸಿರುವಂತಹ ಸ್ಥಳ ಅದು ಅನಂತಾಸನ ಅಂತ. ಅದಕ್ಕೂ ಒಂದು ಕಥೆ ಇದೆ. ಹಿಂದೆ ರಾಮಭೋಜ ಎನ್ನುವಂತಹ ರಾಜ ಅವನು ತನ್ನ ಯಜ್ಞಕ್ಕೋಸ್ಕರ ಭೂಮಿಯ ಖನನವನ್ನು ಮಾಡ್ತಾ ಇದ್ದ. ಖನನ ಅಂತಂದರೆ ಭೂಮಿಯನ್ನು ಅಗಿಯುವಂಥದ್ದು. ಹಿಂದೆ ಯಾರು ಯಜ್ಞ ಮಾಡ್ತಾರೋ ಅವರಿಗೆ ವಿಧಿಸಲ್ಪಟ್ಟಂತಹ ನಿಯಮ ಅದು. ಹಾಗಾಗಿ ರಾಜ ಸ್ವತಃ ತಾನು ಬಂಗಾರದ ನೇಗಿಲಿನಿಂದ ಈ ಭೂಮಿಯನ್ನು ಶುದ್ಧೀಕರಣಕ್ಕೋಸ್ಕರ ಅಗೀತಿದ್ದ ಸಂದರ್ಭದಲ್ಲಿ ಇಲ್ಲಿ ಒಂದು ಸರ್ಪ, ಅಸುರನ ಒಬ್ಬ ರಾಕ್ಷಸನೇ ಸರ್ಪರೂಪದಲ್ಲಿ ಬಂದು ವಿಘ್ನ ಕೊಡಲಿಕ್ಕೆ ಬಂದಾಗ ಆ ನೇಗಿಲಿಗೆ ಸಿಕ್ಕು ಸತ್ತು ಹೋಗ್ತಾನೆ. ಆದರೆ ರಾಜನಿಗೆ ಅವನಿಗೆ ದುಃಖ ಕಾಡ್ತದೆ, ನಾನು ಅನಾಯಾಸವಾಗಿ ಗೊತ್ತಿಲ್ಲದ ನಾನು ಸರ್ಪವನ್ನು ಸಂಹಾರ ಮಾಡಿದ್ನಲ್ಲ ಅಂತ. ಆಗ ವಿಪ್ರರು ಹೇಳ್ತಾರೆ, ಇಲ್ಲ ಅದು ಸರ್ಪ ಅಂತ ತಿಳಿಬೇಡ, ಅದು ವಿಘ್ನವನ್ನು ನೋಡಲಿಕ್ಕೆ ಬಂದದ್ದು, ಹಾಗಾಗಿ ನಿನಗೆ ದೋಷ ಇಲ್ಲ ಅಂತ. ಆಗ ರಾಜನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಆಗ ಚಿರಂಜೀವಿಯಾದಂತಹ ಭಗವಂತನ ಒಂದು ಭವ್ಯವಾದ ರೂಪ ಪರಶುರಾಮ ರೂಪ. ಆ ಪರಶುರಾಮನನ್ನು ಸ್ಮರಣೆ ಮಾಡಿದಾಗ ಪರಶುರಾಮ ದೇವರು ಇಲ್ಲಿ ಬಂದು ಅವನ ಸಂಶಯಕ್ಕೆ, ಅವನ ಮನಸ್ಸಿನಲ್ಲಿರುವ ಅಪಾಪವನ್ನು ಪಾಪ ಅಂತ ತಿಳಿದಕ್ಕಾಗಿ ಅವನಿಗೆ ಪ್ರಾಯಶ್ಚಿತ್ತ ರೂಪವಾಗಿ 4 ದುರ್ಗಾಲಯಗಳನ್ನು 4 ನಾಗಾಲಯಗಳನ್ನು ಕಟ್ಟಿಸಬೇಕು ಅಂತ ಹೇಳಿದಾಗ ಅದಕ್ಕನುಗುಣವಾಗಿ ಸುತ್ತಲೂ 4 ದುರ್ಗಾಲಯಗಳು 4 ನಾಗಾಲಯಗಳನ್ನು ಅವನು ಕಟ್ಟಿಸಿ ಮುಖ್ಯವಾಗಿ ಯಜ್ಞ ಭೂಮಿಕೆಯನ್ನು ಬೆಳ್ಳಿ ಪೀಠದಲ್ಲಿ ಮಾಡಿಸಬೇಕು ಅಂತ ಪರಶುರಾಮ ದೇವರ ಆಜ್ಞೆ ಮಾಡ್ತಾರೆ. ಅದಕ್ಕನುಗುಣವಾಗಿ ರಾಮಭೋಜ ಎನ್ನುವ ರಾಜ ಈ ಭೂಮಿಯನ್ನು ಇಡೀ ಒಂದು 14 ಯೋಜನ ಏನೋ ಹೇಳ್ತಾರೆ, ಅಷ್ಟು ಯೋಜನ ಸುಮಾರು 3.9 ಮೈಲು ಅಷ್ಟು ದೊಡ್ಡ ಜಾಗವನ್ನು ಇಡೀ ಸಂಪೂರ್ಣ ರಜತ ಪೀಠದಿಂದ ಆವೃತವನ್ನಾಗಿ ಮಾಡಿ ಅಲ್ಲಿ ಯಜ್ಞವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕನುಗುಣವಾಗಿ ರಾಮಭೋಜನು ಪ್ರಾರ್ಥಿಸ್ತಾರೆ, ತಾವು ಕೂಡ ಇಲ್ಲಿ ಸನ್ನಿಧಾನವನ್ನು ಕೊಟ್ಟು ನಮಗೆ ಅನುಗ್ರಹಿಸಬೇಕು ಅಂತ ಕೇಳಿದಾಗ ಪರಶುರಾಮ ದೇವರು ತಾವೇ ಸ್ವತಃ ಇಲ್ಲಿರ್ತಕ್ಕಂಥ ಸ್ವರ್ಣಲಿಂಗದಲ್ಲಿ ಆಸೀನರಾಗಿ ಇಡೀ ಯಜ್ಞವನ್ನು ಅವರು ರಕ್ಷಣೆ ಮಾಡ್ತಾರೆ. ಯಜ್ಞದ ಸಂಪೂರ್ಣ ಫಲವನ್ನು ಪರಶುರಾಮ ದೇವರಿಗೆ ರಾಮಭೋಜ ಸಮರ್ಪಣೆ ಮಾಡ್ತಾರೆ. ಹಾಗಾಗಿ ಪರಶುರಾಮ ದೇವರ ಸ್ವತಃ ನೆಲೆಸಿದ ಸ್ಥಳ ಇದು. ಹಾಗಾಗಿ ಇದಕ್ಕೆ ರಜತ ಪೀಠ ಅಥವಾ ರೌಪ್ಯ ಪೀಠ ಅಂತ ಕೂಡ ಹೆಸರು ಈ ಕ್ಷೇತ್ರಕ್ಕೆ ಬಂದಿದೆ. ಹಾಗಾಗಿ ಮುಖ್ಯವಾಗಿ ನಾರಾಯಣ
ಲಿಂಗ ರೂಪದಲ್ಲಿ ನೆಲೆಸಿದಂತಹ ಸ್ಥಳ. ಮತ್ತು ಇಲ್ಲಿ ಅನೇಕ ಎಷ್ಟೋ ಜನ ಹೇಳುವುದಿದೆ, ಇಲ್ಲಿ ಶಿವ ಅಂತೆಲ್ಲ ಹೇಳ್ತಾರೆ. ಆದರೆ ವಸ್ತುಸ್ಥಿತಿಯಲ್ಲಿ ಇಲ್ಲಿ ನೆಲೆಸಿರುವುದು ನಾರಾಯಣ ಅನ್ನೋದಕ್ಕೆ ರಜತಪೀಠಪುರ ಮಹಾತ್ಮ್ಯವು ಕೂಡ ಇದಕ್ಕೆ ಸ್ಪಷ್ಟವಾದ ಪ್ರಮಾಣವನ್ನು ಕೊಡುತ್ತೆ. ಅದಕ್ಕೆ ಅನುಗುಣವಾಗಿ ಗುರುವಂಶ ಕಾವ್ಯ ಅಂತ ಅದೊಂದು ಶಂಕರ ವಿಜಯ, ಅದರಲ್ಲಿ ಕೂಡ ಕಾಶಿಯ ವಿದ್ವಾಂಸರಾದಂಥ ಲಕ್ಷ್ಮಣಶಾಸ್ತ್ರಿಗಳು ಕೂಡ ಇಲ್ಲಿ ನೆಲೆಸಿರುವುದು ಶೇಷಾಸನ ಅಂತ ಹೇಳ್ತಾರೆ. ಅಂದರೆ ಶೇಷನ ಮೇಲೆ ನೆಲೆಸಿರತಕ್ಕಂಥ ನಾರಾಯಣನ ರೂಪ. ಅದಕ್ಕೆ ಕಾರಣವನ್ನು ಕೊಡ್ತಾರೆ. ಹಿಂದೆ ರುದ್ರದೇವರು ತಾವು ತಮ್ಮ ಸಾಧನೆಯನ್ನು ಪೂರ್ಣ ಮಾಡಿ ಅವರು ಶೇಷನ ಪದವಿಗೆ ಹೋಗುವವರು. ಹಾಗಾಗಿ ಅಂತಹ ರುದ್ರನಿಗೆ ಶೇಷ ಪದವಿಯನ್ನು ಕೊಡಲಿಕ್ಕೋ ಎನ್ನುವಂತೆ ಲಿಂಗದ ರೂಪದಲ್ಲಿ ಇಲ್ಲಿ ಅನಂತಾಸನ ನೆಲೆಸಿದ್ದಾನೆ ಅಂತ ಇದನ್ನು ವಾದರಾಜ ಗುರು ಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಕೂಡ ವರ್ಣನೆ ಮಾಡ್ತಾರೆ. ಈಶಸ್ಯಾ ಈಶ ಪದವೀಂ ಭಾಸಯನ್ನಿವ ಭಾವಿನೀಂ ಅಧ್ಯಾತ್ಯ ಶೇಷಶಯನ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಹಿ. ಈಶನಿಗೆ ರುದ್ರದೇವರು ಮುಂದಿನ ಕಲ್ಪದಲ್ಲಿ ಅವರು ಶೇಷನ ಪದವಿಯನ್ನು ಪಡೆಯುವಂಥವರು. ಅವರಿಗೆ ಆ ಪದವಿಯನ್ನು ಕೊಡಲಿಕ್ಕೋ ಎನ್ನುವಂತೆ ಸ್ವತಃ ಭಗವಂತ ಇಲ್ಲಿ ಲಿಂಗದ ರೂಪದಲ್ಲಿ ಪ್ರಾದುರ್ಭೂತನಾಗಿದ್ದಾನೆ ಅಂತ. ಹಾಗಾಗಿ ಇಲ್ಲಿ ಅನಂತಾಸನ, ಅನಂತನನ್ನೇ ಆಸನವನ್ನಾಗಿ ಮಾಡಿಕೊಂಡವನು ಅನ್ನುವ ಕಾರಣಕ್ಕೆ ಅನಂತಾಸನ ಅನ್ನುವ ಹೆಸರು ಕೂಡ ಇಲ್ಲಿದೆ. ಮತ್ತು ಈ ಭಗವಂತನ ಬಗ್ಗೆ, ನಾರಾಯಣನ ಬಗ್ಗೆ ಹೇಳುವಾಗ ವಿಶೇಷವಾಗಿ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಜಯದಲ್ಲಿ ಇದಕ್ಕೆ ಅನುಗುಣವಾಗಿ ಅನೇಕ ಉಲ್ಲೇಖಗಳನ್ನು ಕೊಡ್ತಾರೆ. ವಿಶೇಷವಾಗಿ ಭಗವಂತ ಭಕ್ತರಿಗೋಸ್ಕರ ಎಷ್ಟು ಕರುಣಾಪೂರ್ಣನಾಗಿದ್ದಾನೆ ಅನ್ನೋದಕ್ಕೆ ಈ ಅನಂತಾಸನ ಕ್ಷೇತ್ರ ಸಾಕ್ಷಿ. ಯಾಕೆಂತಂದರೆ ಮಧ್ಯಗೇಹ ಭಟ್ರು ಅಂತ ಮಧ್ವಾಚಾರ್ಯರ ತಂದೆಯವರು, ಅವರು ಇಲ್ಲಿ ಅನಂತಾಸನನ ವಿಶೇಷವಾಗಿ ಉಪಾಸನೆ ಮಾಡ್ತಿದ್ದವರು, ಇಲ್ಲಿ ಬಂದು ಪ್ರವಚನವನ್ನು ಮಾಡ್ತಿದ್ದವರು. ಅವರ ಬಗ್ಗೆ ಹೇಳುವಾಗಲೂ ಹೇಳ್ತಾರೆ, ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾವಿನೀತಂ ಅಂತ. ಅವರಿಗೆ ಇಡೀ ಮಹಾಭಾರತ ಪುರಾಣಗಳು, ಅಷ್ಟಾದಶ ಪುರಾಣಗಳು ಎಲ್ಲದರ ತಳಸ್ಪರ್ಶಿಯಾದ ಪಾಂಡಿತ್ಯ ಇತ್ತು. ಅಂಥವರು ಈ ಸ್ಥಳದಲ್ಲಿ ಬಂದು ಅನಂತಾಸನನಿಗೆ ಪ್ರವಚನ ಸೇವೆಯನ್ನು ಮಾಡ್ತಾ ಇದ್ರು ಅಂತ. ಎಷ್ಟರ ಮಟ್ಟಿಗೆ ಅಂತಂದರೆ ಅವರ ಪ್ರವಚನವನ್ನು ಕೇಳಲಿಕ್ಕೆ ಸ್ವತಃ ದೇವತೆಗಳು ಬರ್ತಾ ಇದ್ರಂತೆ. ಅಷ್ಟು ಚೆನ್ನಾಗಿ ಪ್ರವಚನ ಮಾಡುವವರು, ಅನಂತಾಸನನ ವಿಶೇಷ ಆರಾಧನೆ ಮಾಡುವುದು. ಅವರಿಗೆ ಹೆಣ್ಣು ಮಗು ಆಗಿತ್ತು, ಆದರೆ ಗಂಡು ಮಗು ಆಗಿರಲಿಲ್ಲ. ಆದರೆ ಅವರಿಗೆ ಬರೀ ಮಗುವನ್ನು ಪಡೆಯುವ ಬಯಕೆ ಮಾತ್ರ ಅಲ್ಲ, ಈ ಪುತ್ರ ಅಂತ ಕರೀತಾರೆ. ಪುತ್ರ ಅಂದರೆ ಯಾರು ನಮ್ಮನ್ನು ಪುತ್ ಎನ್ನುವ ನರಕದಿಂದ ಪಾರು ಮಾಡ್ತಾನೋ ನನ್ನನ್ನು ಪುತ್ರ ಅಂತ ಕರೀತಾರೆ. ಆದರೆ ಇವರಿಗೆ ಬರೀ ಈ ನರಕದಿಂದ ಮಾತ್ರ ಉದ್ಧಾರ ಆಗಬೇಕಾದಂತಲ್ಲ, ಈ ಸಂಸಾರ ಸಮುದ್ರದಿಂದ ಉದ್ಧಾರ ಆಗಬೇಕು ಅನ್ನುವ ಉದ್ದೇಶದಿಂದ ಒಬ್ಬ ಉತ್ತಮನಾದ ಗುಣವಂತನಾದ ಸಂಸಾರವನ್ನು ದಾಟಿಸತಕ್ಕಂತಹ ಸರ್ವಜ್ಞನಾದ ಪುತ್ರ ನನಗೆ ಬೇಕು ಅಂತ ಹೇಳಿ ಅವರು ಈ ಸ್ಥಳದಲ್ಲಿ ಇದೇ ಅನಂತಾಸನನ ಕುರಿತೆ ಅವರು ಮತ್ತು ಅವರ ಪತ್ನಿಯವರು ಸುಮಾರು ಸುದೀರ್ಘವಾಗಿ 12 ವರ್ಷಗಳಷ್ಟು ಕಾಲ ತೀವ್ರವಾದಂತಹ ಪಯೋವ್ರತವೇ ಮೊದಲಾದ ವ್ರತಗಳನ್ನು ಆಚರಿಸ್ತಾರೆ. ಪಯೋವ್ರತ ಅಂದರೆ ನೀವು ಕೇಳಿರಬಹುದು, ಒಂದು 13 ದಿನಗಳ ಕಾಲ ಪಾಡ್ಯದಿಂದ ಭಾದ್ರಪದ ಮಾಸದಲ್ಲಿ ಪಾಡ್ಯದಿಂದ ಆರಂಭಿಸಿಕೊಂಡು ಪೂರ್ಣಿಮಾ ಪರ್ಯಂತ ತ್ರಯೋದಶಿ ಪರ್ಯಂತ ಹತ್ತಿರ 13 ದಿನಗಳು ಪೂರ್ಣವಾಗಿ ನಿರಾಹಾರವಾಗಿದ್ದು ಕೇವಲ ಭಗವಂತನಿಗೆ ಸಮರ್ಪಿತವಾದ ಕ್ಷೀರವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಮತ್ತು ಭಗವಂತನ ಕ್ಷೀರಾಭಿಷೇಕವನ್ನು ನೋಡಬೇಕು, ಬ್ರಾಹ್ಮಣರಿಗೆ ಕ್ಷೀರಾನ್ನ ಭೋಜನ ಮಾಡಿಸಬೇಕು. ಈ ಥರದ ಕ್ಲಿಷ್ಟಕರವಾದ ವ್ರತ ಅಂದರೆ ಅದು ಕ್ಷೀರವ್ರತ. ಅಂತಹದ್ದನ್ನು ಇಬ್ಬರೂ ದಂಪತಿಗಳು ನಿರಂತರವಾಗಿ 12 ವರ್ಷ ಪರ್ಯಂತರೂ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದು ಬರೀ ವಯೋವ್ರತ ಮಾತ್ರ ಅಲ್ಲ, ಇನ್ನೂ ಕ್ಲಿಷ್ಟಕರವಾದ ಅನೇಕ ವ್ರತಗಳನ್ನು ಈ ಅನಂತಾಸನನ್ನು ಉದ್ದೇಶಿಸಿಕೊಂಡು ಸೇವೆ ಮಾಡಿದ್ದಕ್ಕಾಗಿ ಸ್ವತಃ ಭಗವಂತ ಅನಂತಾಸನನೇ ಒಂದು ಶುಭ ಸಂದರ್ಭದಲ್ಲಿ, ಮಕರ ಸಂಕ್ರಮಣೋತ್ಸವ ಅಂತ ಉಡುಪಿಯಲ್ಲಿ ನಡೆಯುವಂಥದ್ದು, ಅಂತಹ ಉತ್ಸವದ ಸಂದರ್ಭದಲ್ಲಿ ಇಲ್ಲಿರುವಂತಹ ಧ್ವಜಸ್ತಂಭದ ಮೇಲೆ ನಿಂತು ಒಬ್ಬ ಕೈಕಾಲುಗಳು ಸರಿಯಿಲ್ಲದ ವ್ಯಕ್ತಿ, ಮನೋವೈಕಲ್ಯ ಇರತಕ್ಕಂಥ ವ್ಯಕ್ತಿಯಲ್ಲಿ ಪ್ರವೇಶಿಸಿ ಅನಂತಾಸನ ತಾನು ಎಲ್ಲ ಭಕ್ತರನ್ನು ಉದ್ದೇಶಿಸಿಕೊಂಡು ಮಾತನಾಡ್ತಾನೆ. ಉತ್ಪತ್ಸತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ಇನ್ನು ಅನತಿ ಕಾಲದಲ್ಲಿ, ಸ್ವಲ್ಪವೇ ಕಾಲದಲ್ಲಿ ಇಲ್ಲೊಬ್ಬ ಸರ್ವೋತ್ತಮನಾದಂತಹ ಭಗವಂತನ ದೂತನಾದಂತಹ ಸರ್ವಜ್ಞ ಅಂತ ಕರೆಸಲ್ಪಡಲಿಕ್ಕೆ ಯೋಗ್ಯನಾದಂತಹ ಒಬ್ಬ ವ್ಯಕ್ತಿ ಈ ಭೂಮಿಯಲ್ಲಿ ಅವತರಿಸಲಿಕ್ಕಿದ್ದಾನೆ, ಅವನ್ನೆಲ್ಲ ಸಜ್ಜನನ್ನು ಉದ್ಧಾರ ಮಾಡ್ತಾನೆ ಅಂತ ಒಬ್ಬ ಕೈಕಾಲು ಸರಿಯಿಲ್ಲದ ವ್ಯಕ್ತಿ, ಮಾಂದ್ಯ ಉಳ್ಳಂತಹ ವ್ಯಕ್ತಿ ಆ ಕಂಬವನ್ನು ಸರಸರನೆ ಹತ್ತಿ ಆ ಕಂಬದ ಮೇಲ್ಗಡೆ ಇರುವಂತಹ ಚಿಕ್ಕ ಸ್ಥಳದಲ್ಲಿಯೇ ನರ್ತನ ಮಾಡ್ತಾ ಎಲ್ಲ ಜನರಿಗೂ ಜೋರಾಗಿ ಉದ್ಘೋಷಣೆ ಮಾಡ್ತಾನೆ. ಅಂದರೆ ವಾಯುದೇವರು ಹುಟ್ಟುತ್ತಾರೆ ಅನ್ನುವುದನ್ನು ಸ್ವತಃ ಭಗವಂತ ತಿಳಿಸಿದ ಸ್ಥಳ ಇದು. ಹಾಗಾಗಿ ಅವನು ಭಕ್ತರ ಮೇಲೆ ಎಷ್ಟು ಕಾರುಣ್ಯ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಸೇವೆ ಮಾಡಿದ್ದ ಅವರಿಬ್ಬರು ಎಲ್ಲ ಸಜ್ಜನರ ಉದ್ಧಾರಕ್ಕೋಸ್ಕರ ಮಧ್ವಾಚಾರ್ಯರು ಹುಟ್ಟುತ್ತಾರೆ ಅಂತ ಭಗವಂತ ಎಲ್ಲ ಸಜ್ಜನರನ್ನು ಸೇರಿಸಿಕೊಂಡು ಅನುಗ್ರಹ ಮಾಡಿದ್ದಾನೆ. ಈಗ ಕೃಷ್ಣಾವತಾರದ ಕಥೆಯಲ್ಲಿ ನಾವು ಕೇಳ್ತೇವೆ, ಕಂಸ ವಸುದೇವ ದೇವಕಿಯರನ್ನು ರಥದಲ್ಲಿ ಕೂಡಿಸಿಕೊಂಡು ಕರ್ಕೊಂಡು ಬರ್ತಾನೆ.
ಆಗ ಅಶರೀರವಾಣಿ ನುಡಿತದೆ. ಇನ್ನು ಇಲ್ಲೇ ಹತ್ತಿರದಲ್ಲೇ ಕೃಷ್ಣ ಹುಟ್ಟುತ್ತಾನೆ ಅಂತ ಅಶರೀರವಾಣಿ ನುಡಿತದೆ. ಅಶರೀರವಾಣಿ ಅಂದರೆ ಬೇರೆ ಯಾರೂ ಅಲ್ಲ, ಶರೀರ ಇಲ್ಲದವರು ಯಾರು? ವಾಯುದೇವರು. ಹಿಂದೆ ಕೃಷ್ಣಾವತಾರದಲ್ಲಿ ವಾಯುದೇವರು ಭಗವಂತನ ಹುಟ್ಟಿಗೆ ಸೂಚನೆ ಕೊಟ್ಟಿದ್ರು. ಆದರೆ ಭಗವಂತ ಭಕ್ತರ ಮೇಲೆ, ವಾಯುದೇವರ ಮೇಲೆ ಎಷ್ಟು ಪ್ರೀತಿ ಅಂತಂದರೆ ವಾಯುದೇವರು ಹುಟ್ಟಲಿಕ್ಕೆ ತಾನು ಇಲ್ಲಿ ನಿಂತುಕೊಂಡು ಉದ್ಘೋಷಣೆ ಮಾಡಿದ್ದಾನೆ. ಹಾಗಾಗಿ ಅನಂತಾಸನ, ಈ ಅನಂತಾಸನ ಅನುಗ್ರಹದಿಂದಲೇ ಆ ಮಧ್ಯಗೆ ಭಟ್ಟರು ದಂಪತಿಗಳಿಗೆ ಮಧ್ವಾಚಾರ್ಯರು ಮಗನಾಗಿ ಅವತಾರ ಮಾಡ್ತಾರೆ. ವಾಯುದೇವರು ಹುಟ್ಟುತ್ತಾರೆ. ಅದಕ್ಕನುಗುಣವಾಗಿ ಆ ಮಗುವನ್ನು ಇಲ್ಲೇ ಬಂದು ಪುನಃ ಸಮರ್ಪಣೆ ಮಾಡಿದ್ದು ಇದೆ. ಮತ್ತು ವಾಸುದೇವನಿಗೆ ನಿತ್ಯವೂ ಕೂಡ ಅನಂತಾಸನ ಅಂತಂದರೆ ಅಷ್ಟು ಇಷ್ಟದ ದೇವತೆ, ಯಾಕಂದರೆ ಸ್ವತಃ ಭಗವಂತನ ಮಗ. ಹಾಗಾಗಿ ಅನಂತಾಸನ ಬಗ್ಗೆ ವಿಶೇಷವಾದ ಪ್ರೀತಿ ಆಧಾರಗಳು. ಹಾಗೆ ಹಿಂದೆ ಹೇಳಿದ ಹಾಗೆ ಆ ಮಗು ಮದುವೆ ಮನೆಯಿಂದ ಕೊಡವೂರಿನಿಂದ ಬನ್ನಂಜೆಯಿಂದ ಇಲ್ಲಿಯ ಚಂದ್ರಮೌಳೀಶ್ವರಕ್ಕೆ ಬಂದು ನಂತರ ಆ ವಾಸುದೇವ ಈ ಅನಂತಾಸನನ ಸನ್ನಿಧಾನದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅದನ್ನು ಉಲ್ಲೇಖಿಸ್ತಾರೆ. ಯಾವ ನಮಸ್ಕಾರಕ್ಕೆ ಅಶ್ವಮೇಧಾದಿ ಯಾಗಗಳ ಫಲ ಇದೆಯೋ ಅಂತಹ ಯೋಗ್ಯವಾದ ಮತ್ತು ಅದರಲ್ಲಿ ಯಾವುದೇ ವೈಕಲ್ಯ ಇಲ್ಲದಂತೆ ನಮಸ್ಕಾರ ಮಾಡಿದಂತಹ ಸ್ಥಳ ಇದು. ಹಾಗಾಗಿ ವಿಶೇಷವಾಗಿ ಮಧ್ವಾಚಾರ್ಯರು ಮತ್ತು ಅವರ ತಂದೆಯವರು ಇವರೆಲ್ಲ ಸೇವೆ ಮಾಡಿ ಭಗವಂತನನ್ನು ಒಲಿಸಿಕೊಂಡ ಸ್ಥಳ ಅನಂತಾಸನ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿದ್ದಾವೆ. ಮುಖ್ಯವಾಗಿ ಹೇಳುವುದಾದರೆ ಇಲ್ಲಿ ಆಚಾರ್ಯರು ಅನೇಕ ಬಾರಿ ತಾವು ವಾದಕ್ಕೋಸ್ಕರ ಆಯ್ಕೆ ಮಾಡಿಕೊಂಡ ಭೂಮಿ ಇದು. ವಾದಿಸಿಂಹ ಬುದ್ಧಿಸಾಗರ ಎನ್ನುವಂಥ ಬೌದ್ಧರು ಅವರು ಎಲ್ಲ ಕಡೆ ದೇಶಗಳಲ್ಲಿ ತಮ್ಮ ಬೌದ್ಧ ಮತವನ್ನು ಪ್ರಚಾರ ಮಾಡಿ ವಾದವನ್ನು ಏರ್ಪಡಿಸಿ ಅಲ್ಲಿ ಜಯಪತ್ರಗಳನ್ನು ತರುತ್ತಿದ್ದರು. ಅಂಥ ಅವರು ಇಲ್ಲಿ ಉಡುಪಿಗೆ ಬರ್ತಾರೆ. ಇಲ್ಲಿ ಯಾರೋ ಪೂರ್ಣಪ್ರಜ್ಞರು ಅಂತಿದ್ದಾರಂತೆ, ಅವರ ಜೊತೆ ನಾನು ವಾದ ಮಾಡಬೇಕು ಅಂತ. ಹಾಗೆ ಅವರು ಅರಸಿಕೊಂಡು ಈ ಸ್ಥಳಕ್ಕೆ ಬಂದಾಗ ಅಚ್ಯುತ ಪ್ರೇಕ್ಷಾಚಾರ್ಯರು ಮಧ್ವಾಚಾರ್ಯರನ್ನು ಕರೆಸ್ತಾರೆ. ಮಧ್ವಾಚಾರ್ಯ ಗುರುಗಳವರು. ಆಗ ಮಧ್ವಾಚಾರ್ಯರು ಅವರಿಬ್ಬರ ಜೊತೆಗೆ ವಾದ ಮಾಡಿ ಅವರನ್ನು ನಿರುತ್ತರನ್ನಾಗಿ ಮಾಡಿಸಿದಂಥ ಸ್ಥಳ ಕೂಡ ಇದೆ. ಈಗ ನಾವು ಅದೇ ಸ್ಥಳದಲ್ಲಿ ಕುಳಿತಿರುವಂಥದ್ದು. ಹೀಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಅಷ್ಟೇ. ಮಧ್ಯಗೆ ಭಟ್ರು ಅವರು ತಮಗೆ ಮಗ ಬೇಕು ಅಂತ ಅನಂತಾಸನನ್ನು ಸೇವೆ ಮಾಡಿದರೆ, ಅಚ್ಯುತ ಪ್ರೇಕ್ಷಾಚಾರ್ಯರು ನನಗೆ ಸರಿಯಾದ ತತ್ವಜ್ಞಾನ ಬೇಕು ಅಂತ ಅನಂತಾಸನನ್ನು ಸೇವೆ ಮಾಡ್ತಾ ಇದ್ದರು. ಅದಕ್ಕನುಗುಣವಾಗಿ ಅನಂತಾಸನನ್ನು ಕೂಡ ತಾನು ಒಬ್ಬ ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿ ಆ ವಾಸುದೇವ ಅವನನ್ನು ನಿಲ್ಲಿಸಿ ಇವರು ಅಚ್ಯುತ ಪ್ರೇಕ್ಷಾಚಾರ್ಯ ಕೈಗೆ ವಾಸುದೇವರ ಕೈಯನ್ನು ಕೊಟ್ಟು ನಿಮಗೆ ಮುಂದೆ ಈ ಶಿಷ್ಯನಿಂದ ತತ್ವಜ್ಞಾನ ಸಿಗುತ್ತೆ ಅಂತ ಶಿಷ್ಯನನ್ನೂ ಒದಗಿಸಿದ ದೇವರು ಅಂತಂದರೆ ಅನಂತಾಸನ. ಹಾಗಾಗಿ ನಮ್ಮಲ್ಲಿ ಇವತ್ತಿಗೂ ಒಂದು ಕ್ರಮ ಇದೆ. ನಿಮಗೆ ಒಳ್ಳೆ ಮಕ್ಕಳು ಬೇಕು ಅಂತಾದರೆ ಅನಂತಾಸನನ್ನು ಸೇವೆ ಮಾಡಿ, ಒಳ್ಳೆ ತತ್ವಜ್ಞಾನ ಬೇಕು ಅಂತಾದರೂ ಅನಂತಾಸನ ಸೇವೆ ಮಾಡಿ, ನಿಮಗೆ ಒಳ್ಳೆ ಗುರುಗಳು ಬೇಕು ಅನಂತಾಸನ ಸೇವೆ ಮಾಡಿ, ಒಳ್ಳೆ ಶಿಷ್ಯರು ಬೇಕು ಅನಂತಾಸನ ಸೇವೆ ಮಾಡಬೇಕು. ಯಾಕಂದರೆ ತಂದೆಯಾಗಿ ಬೇಡಿದಾಗ ಮಗನನ್ನು ಕೊಟ್ಟಂಥ ದೇವರು, ಒಬ್ಬ ಗುರು ಶಿಷ್ಯನನ್ನು ಬೇಡಿದಾಗ ಶಿಷ್ಯನನ್ನು ಕೊಟ್ಟ ದೇವರು. ಅದೇ ರೀತಿ ಅನೇಕ ಜನರು ಶಿಷ್ಯರು ನಮಗೆ ಒಳ್ಳೆ ಉತ್ತಮವಾದ ಗುರುಗಳು ಬೇಕು ಅಂತ ಎಲ್ಲ ಸಜ್ಜನರು ಕೇಳಿದಾಗ ಸಜ್ಜನರ ಪ್ರಾರ್ಥನೆಗೆ ಹೋಗ್ಬಿಟ್ಟು ಸಾಕ್ಷಾತ್ ಜಗದ್ಗುರುಗಳಾದ ಮಧ್ವಾಚಾರ್ಯರು ನಮಗೋಸ್ಕರ ಕೊಟ್ಟಂಥ ದೇವರು. ಹಾಗಾಗಿ ಅನಂತಾಸನ ಸೇವೆ ಅನ್ನೋದು ಸಕಲ ವಿಧ ಪುರುಷಾರ್ಥಗಳಿಗೆ ಕಾರಣ. ಮುಖ್ಯವಾಗಿ ತತ್ವಜ್ಞಾನಕ್ಕೆ ಬೇಕಾದರೆ ಅನಂತಾಸನನ ಉಪಾಸನೆ ಅತ್ಯಂತ ಅವಶ್ಯ ಕರ್ತವ್ಯ ಅಂತ ಮಧ್ವಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಮತ್ತು ನಾರಾಯಣ ಪಂಡಿತಾಚಾರ್ಯರು ಅದನ್ನು ವಿಶೇಷವಾಗಿ ನಿರೂಪಣೆ ಮಾಡ್ತಾರೆ. ಇನ್ನೊಂದು ಶ್ಲೋಕ ಮಧ್ವಾಚಾರ್ಯರು ಸುಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ನಿರೂಪಣೆ ಮಾಡುವಂತೆ, ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾ ಯತ್ ಸೇವಯಾ ಗುಣಗಣಾಢ್ಯಂ ಅಪತ್ಯಮಾಪು ತಂ ಪೂರ್ಣ ಸದ್ಗುಣತನಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ರಜೇಮ. ಮಧ್ಯಗೆಯ ಭಟ್ಟರು ಅವರು ಸ್ತೋತ್ರ ಮಾಡುವಾಗ ಅವರು ಚಿಂತನೆ ಮಾಡಿದಾಗ ನಾರಾಯಣ ಪಂಡಿತಾಚಾರ್ಯ ಈ ಘಟನೆಯನ್ನು ಉಲ್ಲೇಖ ಮಾಡ್ತಾರೆ. ಹಿಂದೆ ಯಾವ ಪಾಂಡು ಮಹಾರಾಜ ಇರಬಹುದು ಅಥವಾ ಕರ್ದಮ ಪ್ರಜಾಪತಿಗಳು, ಇನ್ನು ಅನೇಕ ಜನರು, ಕಶ್ಯಪರು, ಇವರೆಲ್ಲರೂ ಕೂಡ ಯಾವ ನಾರಾಯಣನ ಸೇವೆಯನ್ನು ಮಾಡಿ ಕಶ್ಯಪರಿಗೆ ಸಾಕ್ಷಾತ್ ವಾಮನನೇ ಮಗನಾಗಿ ಬಂದ, ಕರ್ದಮ ಪ್ರಜಾಪತಿಗಳಿಗೆ ಸಾಕ್ಷಾತ್ ಕಪಿಲರೂಪಿ ಭಗವಂತ ಅವತರಿಸಿದ. ಅದರಂತೆ ಪಾಂಡುರಾಜನಿಗೆ ಸ್ವತಃ ವಾಯುದೇವರು, ಇಂದ್ರದೇವರು, ಯಮದೇವರು, ಅಶ್ವಿನಿ ದೇವತೆಗಳು ಇವರೆಲ್ಲರೂ ಕೂಡ ಮಕ್ಕಳಾಗಿ ಅವತರಿಸಿದ್ದಾರೆ. ಹಾಗಾಗಿ ಅವರಿಗೆಲ್ಲ ಅಂತಹ ಮಕ್ಕಳು ಸಿಗಲಿಕ್ಕೆ ಕಾರಣ ಏನು ಅಂತಂದರೆ ವಿಶೇಷವಾಗಿ ನಾರಾಯಣನ ಅನುಗ್ರಹ. ಅಂತಹ ನಾರಾಯಣ ಎಂಥವನು ಅಂತಂದರೆ ಅನಂತ ಗುಣಗಳ ನಿಧಿ, ನಿರ್ದೋಷನಾದವನು, ಜ್ಞಾನಪ್ರದನಾದವನು, ಮೋಕ್ಷಪ್ರದನಾದವನು. ಅಂತಹ ನಾರಾಯಣ ಉತ್ತಮರಾದ ಪುತ್ರನ ಅವರಿಗೆ ಹೇಗೆ ಅನುಗ್ರಹಿಸಿದನು ಅದರಂತೆ ಅಂತಹ ಅಪತ್ಯ ಮಗನನ್ನು ಕೊಡತಕ್ಕಂತಹ ದೇವರು ನಾರಾಯಣ. ಅಂಥವನನ್ನು ನಾವು ಶರಣು ಹೊಂದೋಣ ಅಂಥೇಳಿ ತಮ್ಮ ಕುಲಸ್ವಾಮಿಯಾದ ನಾರಾಯಣನನ್ನು ಅವರು ಶರಣು ಹೊಂದುತ್ತಾರೆ. ಹಾಗಾಗಿ ಇನ್ನೊಂದು ಅಪೂರ್ವವಾದ ಅಂಶ ನಾವೆಲ್ಲ ತಿಳಿಯಬೇಕಾದದ್ದು,
ನಾವೆಲ್ಲ ಮಾಧ್ವರು, ಮಧ್ವಾಚಾರ್ಯರ ಮತವನ್ನು ನಂಬಿದವರು. ಮಾಧ್ವರಿಗೆ ಕುಲದೇವರು ಅಂತ ಇರ್ತಾರೆ, ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಕುಲದೇವರು ಅಂತ ಇರ್ತಾರೆ. ಆದರೆ ಎಲ್ಲರಿಗೂ ಕುಲದೇವರು ಅಂತ ಯಾರಾದರೂ ಹೇಳುವುದಿದ್ರೆ ಮಾಧ್ವರಿಗೆ ಮುಖ್ಯವಾಗಿ ಹೇಳಬೇಕಾದಂಥ ಅನಂತಾಸನನನ್ನು. ಯಾಕೆ ಅಂತಂದರೆ ನಮಗೆ ಕುಲಗುರುಗಳು ಅಂತಂದರೆ ಮಧ್ವಾಚಾರ್ಯರು, ಅವರಿಗೂ ಕುಲಸ್ವಾಮಿ ಆದವನು ನಾರಾಯಣ ಅಂತ ಹೇಳಿದರೆ ಆಟೋಮೆಟಿಕ್ಲಿ ನಮಗೂ ಕೂಡ ಕುಲಸ್ವಾಮಿ ನಾರಾಯಣ. ಹಾಗಾಗಿ ಪ್ರತಿ ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ನಾವು ಅನಂತಾಸನ ದರ್ಶನವನ್ನು ಮಾಡಲೇಬೇಕು, ಅದು ಅನಿವಾರ್ಯ. ಮತ್ತು ವಿಶೇಷವಾಗಿ ಪರಶುರಾಮ ದೇವರ ಸನ್ನಿಧಾನ ಇರುವಂತಹ ಸ್ಥಳ. ಪರಶುರಾಮನನ್ನು ನಾವು ಅಗ್ನಿಯಲ್ಲಿ ಚಿಂತನೆ ಮಾಡೋದಿದೆ. ಬ್ರಹ್ಮಚಾರಿಗಳಾದರೆ ಅಗ್ನಿ ಕಾರ್ಯದಲ್ಲಿ, ಗೃಹಸ್ಥರಾದರೆ ವಿಶ್ವದೇವದಲ್ಲಿ, ವಾನಪ್ರಸಾದಿಗಳು ಕೂಡ ಅಗ್ನಿಯಲ್ಲಿ ಉಪಾಸನೆ ಮಾಡಲಿಕ್ಕಿದೆ. ಹಾಗಾಗಿ ವಿಶೇಷವಾಗಿ ನಮಗೆ ತೇಜಸ್ಸು, ಓಜಸ್ಸು, ಭ್ರಾಜಸ್ಸು ಎಲ್ಲವೂ ಕೂಡ ಬರಬೇಕು ಅಂತಾದರೆ ವಿಶೇಷವಾಗಿ ಪರಶುರಾಮನ ಉಪಾಸನೆ ಮಾಡಬೇಕು. ಹಾಗಾಗಿ ಪರಶುರಾಮನ ನಿತ್ಯ ಸನ್ನಿಧಾನ ಅಂತದ್ದು ಅನಂತಾಸನ. ಹಾಗಾಗಿ ಅಲ್ಲಿಯೂ ಕೂಡ ಪರಶುರಾಮ ದೇವರನ್ನು ನಾವು ಚಿಂತನೆ ಮಾಡಬೇಕು. ಇದಿಷ್ಟು ಅನಂತಾಸನನ ಪರಿಚಯವನ್ನು ಮಾಡಿಕೊಟ್ಟಿದ್ದೇವೆ. ಶ್ರೀಕೃಷ್ಣ ಅರ್ಪಣ. ಶ್ರೀ ಗುರುಭ್ಯೋ ನಮಃ. ಲಬ್ಧಗ್ರಂಥಸ್ತುತೋಲಂ ಲಿಕುಚ ಕವಿವರೇಣಿಹ ನಿನ್ಯೇ ದಿನಾನಿ ಶ್ರೀಭರ್ತುಃ ಪ್ರೀತಿವೃದ್ಧಿರ್ವಿವಿಧ ಶುಭಕೃತಿಃ ಕೇವಲಂ ಯಸ್ತು ಕುರ್ವನ್ ನಿರ್ಲೇಪೋ ದಗ್ಧಕರ್ಮ ಮತಿಕೃತಿಕರಣೈರ್ಲೋಕಶಿಕ್ಷಾಂಚ ಕರ್ತುಂ ದೇವೈರ್ವೃಷ್ಟಾಮೃತಾರ್ಚಃ ಪ್ರವಚನ ಚತುರೋ ಮೇ ಪ್ರವಕ್ತೃತ್ವತಃ ಸ್ಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಧ್ವೋ ದೇದೀಪ್ಯತೇಸು ಜಗತಿ ವಿಜಯತೆ ಸತ್ಸಭಾ ಮಂಗಲಾಯ. ಶ್ರೀ ಗುರುಭ್ಯೋ ನಮಃ. ಈ ಅನಂತಾಸನ ಸನ್ನಿಧಾನದಲ್ಲಿ ಇನ್ನೊಂದು ಪ್ರಮುಖವಾಗಿ ನೋಡಲೇಬೇಕಾದ ಸ್ಥಳ, ಅದು ಮಧ್ವಾಚಾರ್ಯರ ಅದೃಶ್ಯ ಸನ್ನಿಧಿ. ಮಧ್ವಾಚಾರ್ಯರು ಅನಂತಾಸನನ ವಿಶೇಷ ಕರುಣಾಪಾತ್ರರು, ಅನಂತಾಸನನ ಭಕ್ತಾಗ್ರೇಸರು. ವಾಯುಸ್ಥಿತಿಯಲ್ಲಿ ಹೇಳುವಾಗಲೂ ಅದನ್ನು ಹೇಳ್ತಾರೆ, ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ಅಂತ. ಅವರ ಮುಖ್ಯ ಗುಣಗಳು, ಮಧ್ವಾಚಾರ್ಯರಲ್ಲಿ ಅನೇಕ ಗುಣಗಳಿದ್ದರೂ ಅವರು ಮುಖ್ಯವಾಗಿ ಪಂಡಿತಾಚಾರ್ಯ ಗುರುತಿಸುವಂತಹ ಗುಣ ಅದು ಭಗವಂತನಲ್ಲಿ ಭಕ್ತಿ. ಅವರಷ್ಟು ಉತ್ಕೃಷ್ಟತಮವಾದ ಭಕ್ತಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿರಂತರ ಅನಂತಾಸನನ್ನು ಸೇವೆ ಮಾಡ್ತಿರುವವರು. ಅಂತಹ ಮಧ್ವಾಚಾರ್ಯರು ತಾವು ಶಿಷ್ಯರಿಗೆ ಪಾಠ ಪ್ರವಚನಕ್ಕೋಸ್ಕರ ಆಯ್ಕೆ ಮಾಡಿಕೊಳ್ಳುವಂತಹ ಸ್ಥಳ ಕೂಡ ಇದೆ ಅನಂತಾಸನ. ಅದರಂತೆ ಆ ಮಧ್ವಾಚಾರ್ಯರು ಅದೃಶ್ಯರಾಗಿ ನೆಲೆಸಿರುವಂತಹ ಸ್ಥಳ ಕೂಡ ಇದೆ. ಅವರು ಶಿಷ್ಯರಿಗೆ ಐದರೆಯ ಭಾಷ್ಯವನ್ನು ಪಾಠ ಮಾಡ್ತಿರಬೇಕಾದ್ರೆ ಎಲ್ಲ ಶಿಷ್ಯರನ್ನು ಕೂಡಿಸಿಕೊಂಡು ಪಾಠ ಮಾಡ್ತಿರುವಾಗ ಆ ಪಾಠದ ಮಧ್ಯದಲ್ಲಿಯೇ ದೇವತೆಗಳು ಮಧ್ವಾಚಾರ್ಯ ಅವತಾರದ ಸಮಾಪ್ತಿಯ ಸೂಚನೆಯು ಎನ್ನುವಂತೆ ಎಲ್ಲ ದೇವತೆಗಳು ಮೇಲ್ಗಡೆಯಿಂದ ಸುರಲೋಕದ ಪುಷ್ಪಗಳನ್ನು ಮಧ್ವಾಚಾರ್ಯ ಮೇಲೆ ಸುರಿಸ್ತಾರೆ. ಆ ಪುಷ್ಪಗಳು ರಾಶಿ ರಾಶಿಯಾಗಿ ಮಧ್ವಾಚಾರ್ಯನ ತುಂಬಿಬಿಡುತ್ತದೆ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಐತರೆಯ ಪ್ರವಚನವನ್ನು ಮಾಡ್ತಾ ಭಗವಂತನನ್ನು ಅನ್ಯವಾಗಿ ಸ್ಮರಣೆ ಮಾಡ್ತಾ ತಾವು ಇಲ್ಲಿಂದ ಅದೃಶ್ಯರಾಗಿ ಬಿಡುತ್ತಾರೆ. ಹೀಗೆ ಮಧ್ವಾಚಾರ್ಯರು ಅದೃಶ್ಯರಾಗಿ ಆ ಪುಷ್ಪಗಳ ಮಧ್ಯದಲ್ಲಿ ಕಂಗೊಳಿಸ್ತಾರೆ. ಶಿಷ್ಯರಿಗೆಲ್ಲ ಮಧ್ವಾಚಾರ್ಯರು ಅದೃಶ್ಯರಾದ ದೃಶ್ಯ ನೋಡುವಾಗ ಆಶ್ಚರ್ಯ ಆಗ್ತದೆ, ಮಧ್ವಾಚಾರ್ಯ ಇಲ್ಲಿ ಇಲ್ಲವೇನೋ ಅಂತ ಅನ್ನಿಸ್ಬಿಡ್ತದೆ. ಆದರೆ ಮಧ್ವಾಚಾರ್ಯರು ಇಲ್ಲಿ ದೃಶ್ಯವಾಗಿ ಎಲ್ಲರಿಗೂ ತೋರುವಂತೆ ಇಲ್ಲದೆ ಅದೃಶ್ಯರಾಗಿ ನೆಲೆಸಿದ್ದಾರೆ. ಹಾಗಾಗಿ ಇವತ್ತಿಗೂ ಕೂಡ ಅಲ್ಲಿ ಹೇಳುವಾಗಲೂ ಹಾಗೆ ಮಧ್ವಾಚಾರ್ಯರು ಅದೃಶ್ಯರಾಗಿ ಇರುವ ಸನ್ನಿಧಾನ ಅಂತ. ಅದೃಶ್ಯರಾಗಿರುವ ಸನ್ನಿಧಾನ ಅಲ್ಲ, ಅದೃಶ್ಯರಾಗಿ ಇಂದಿಗೂ ಇರುವ ಸನ್ನಿಧಾನ. ಇವತ್ತಿಗೂ ಕೂಡ ಮಧ್ವಾಚಾರ್ಯರು ಇದ್ದಾರೆ. ಹಾಗಾಗಿ ಮತ್ತೆ ಮಧ್ವಾಚಾರ್ಯರು ಅಲ್ಲಿಯೇ ಅವರ ದೇಹತ್ಯಾಗ ಇತ್ಯಾದಿಗಳಿದಾವ ಅಂತಂದರೆ ಮಧ್ವಾಚಾರ್ಯರ ದೇಹತ್ಯಾಗ ಇಲ್ಲ, ಅವರು ಅದೃಶ್ಯರಾದರು. ಮತ್ತು ಮಧ್ವಾಚಾರ್ಯ ಎಲ್ಲಿದ್ದಾರೆ ಅಂತ ಪ್ರಶ್ನೆ. ಅಂತಹ ಮಧ್ವಾಚಾರ್ಯ ಇಂದಿಗೂ ಕೂಡ ಬದರಿಕಾಶ್ರಮದಲ್ಲಿ ವೇದವ್ಯಾಸರ ಸನ್ನಿಧಾನದಲ್ಲಿ ಇವತ್ತಿಗೂ ಕೂಡ ವೇದವ್ಯಾಸರಿಂದ ಪಾಠಶ್ರವಣಗಳನ್ನು ಮಾಡ್ತಾ ಇದ್ದಾರೆ ಅಂತ. ಅದೃಶ್ಯ ರೋಪ್ಯ ಪೀಠೇಸ್ತಿ ದೃಶ್ಯಸ್ತು ಬದರೀತಟೆ ಅಂತ. ಅದೃಶ್ಯರಾಗಿ ಉಡುಪಿಯಲ್ಲಿದ್ದಾರೆ, ದೃಶ್ಯರಾಗಿ ಇವತ್ತಿಗೂ ಕೂಡ ಎಲ್ಲ ಜನರ ಸಜ್ಜನರ ಕಣ್ಣಿಗೆ ಕಾಣುವಂತೆ ಬದರಿಕಾಶ್ರಮದಲ್ಲಿ ಇವತ್ತಿಗೂ ಇದ್ದಾರೆ ಅಂತ ತಮಗೆ ಜ್ಞಾನಿಗಳ ವಚನ ಇದೆ. ಅದರಂತೆ ವಾದರಾಜಗುರು ಸಾರ್ವಭೌಮರು ಕೂಡ ತಮ್ಮ ಸರಸಭಾರತಿ ವಿಲಾಸ ಕೃತಿಯಲ್ಲಿ ಹೇಳುವಾಗ ವಿಷ್ಣು ತೀರ್ಥರು ಅಂತ ಮಧ್ವಾಚಾರ್ಯರ ತಮ್ಮ ಮತ್ತು ಮಧ್ವಾಚಾರ್ಯರು ಇಬ್ಬರು ಕೂಡ ಸ್ವಚ್ಛಂದ ಮೃತ್ಯುಗಳು ಅಂತ. ಅವರು ಬಯಸಿದಾಗ ಅವರು ಈ ದೇಹವನ್ನು ಬಿಟ್ಟು ತಮ್ಮ ಮೂಲ ರೂಪವನ್ನು ಸೇರುತ್ತಾರೆ. ಹಾಗೆ ವಾಯುಸ್ಥಿತಿಯಲ್ಲಿ ಬರುವಾಗ ತ್ರಿಶ್ವಪ್ಯೇವ ಅವತಾರೇಶ್ವರಿಭಿರಪಘೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಅಂತ ಅಲ್ಲಿ ವಾಯುದೇವರನ್ನು ಕೊಂಡಾಡುವಾಗ ಹೇಳುವಂಥ ಪದ ಸ್ವಚ್ಛಂದ ಮೃತ್ಯು ಅಂತ. ಅವರು ಬಯಸಿದಾಗ ಅವರು ಈ ದೇಹವನ್ನು ಬಿಡುವಂಥವ್ರು. ಹಾಗಾಗಿ ಅಂತಹ ವಾಯುದೇವರು ಅಲ್ಲಿ ಬದರಿಕಾಶ್ರಮದಲ್ಲಿ ಇಂದಿಗೂ ಕೂಡ ದೃಶ್ಯರಾಗಿದ್ದು ಇಲ್ಲಿ ಅದೃಶ್ಯರಾಗಿ ಇಂದಿಗೂ ನೆಲೆಸಿದ್ದು ಎಲ್ಲ ಸಜ್ಜನರ ಅಭೀಷ್ಟಗಳನ್ನು ಪೂರೈಸಲಿಕ್ಕೋಸ್ಕರ ಇಲ್ಲಿ ನೆಲೆಸಿದ್ದಾರೆ. ಅನೇಕ ಮಹಿಮೆಗಳಿದ್ದಾವೆ ಅಲ್ಲಿ. ಮಧ್ವಾಚಾರ್ಯರು ಇವತ್ತಿಗೂ ಇದ್ದಾರೆ ಅನ್ನಲಿಕ್ಕೆ ಅನೇಕ ಸಾಕ್ಷಿಗಳಿದ್ದಾವೆ. ವಿದ್ಯಾಸಮುದ್ರ ತೀರ್ಥರು ಅಂತ ಕಾಣಿಯೂರು ಮಠದ ಇಂದಿನ ಸ್ವಾಮಿಗಳ
ಪೂರ್ವ ಗುರುಗಳು ಅವರು ವಿಶೇಷವಾಗಿ ನರಸಿಂಹನ ಉಪಾಸಕರು. ಅವರಿಗೆ ನಿತ್ಯವಾಗಿ ಅನಂತಾಸನ ದರ್ಶನ ಮಾಡುವವರು ಮತ್ತು ಆಚಾರ್ಯರ ಅದೃಶ್ಯ ಸನ್ನಿಧಾನದಲ್ಲಿ ಬಂದು ಅನೇಕ ಸರ್ವಮೂಲಾದಿ ಗ್ರಂಥಗಳನ್ನು ಪಾರಾಯಣ ಮಾಡ್ತಿದ್ರು. ಅವರಿಗೊಮ್ಮೆ ಅನಿಸಿತಂತೆ, ಇಲ್ಲಿ ಖಾಲಿ ಬಂಡೆ ಮಾತ್ರ ಇದೆ, ಇಲ್ಲಿ ನಾವು ಮಧ್ವಾಚಾರ್ಯ ಇದ್ದಾರೆ ಅಂತ ಗುರುತು ಮಾಡುವುದು ಹೇಗೆ ಅಂತ ಹೇಳಿ ಅವರು ಮಧ್ವಾಚಾರ್ಯರ ಒಂದು ಶಿಲಾ ಪ್ರತಿಮೆಯನ್ನು ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತ ಸಂಕಲ್ಪ ಮಾಡಿದ್ರಂತೆ. ಸ್ವಪ್ನದಲ್ಲಿ ಮಧ್ವಾಚಾರ್ಯ ಅವರಿಗೆ ಬಂದು, ನಾನಿಲ್ಲಿ ಮೊದಲೇ ನೆಲೆಸಿದ್ದೇನೆ, ನನ್ನ ಮೇಲೆ ಮತ್ತೊಂದು ಪ್ರತಿಮೆ ಇಡಬೇಕಾದ ಅನಿವಾರ್ಯತೆ ಇಲ್ಲ ಅಂತ ಅವರಿಗೆ ಸೂಚನೆ ಕೊಟ್ಟಾಗ ವಿದ್ಯಾಸಮುದ್ರರಿಗೂ ಆ ಸೂಚನೆಯನ್ನು ಸ್ವೀಕಾರ ಮಾಡಿ ಮಧ್ವಾಚಾರ್ಯರು ಇಲ್ಲಿದ್ದಾರೆ ಅನ್ನೋದನ್ನು ಚೆನ್ನಾಗಿ ಸ್ಪಷ್ಟವಾಗಿ ತಿಳಿದುಕೊಂಡು ಆ ಪ್ರತಿಮೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ ಪ್ರತಿಮೆಯನ್ನು ಇವತ್ತು ಅಲ್ಲಿ ದ್ವಾರದ ಮೇಲ್ಗಡೆ ನೀವು ನೋಡಬಹುದು, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೀಗೆ ಬರೀ ಅದು ಮಾತ್ರ ಅಲ್ಲ, ವಿಶೇಷವಾಗಿ ಉಡುಪಿಯಲ್ಲಿ ಯಾರೇ ಬಂದರೂ ಕೂಡ ಈ ಸ್ಥಳದಲ್ಲಿ ಆಚಾರ್ಯರ ಎದುರುಗಡೆ ಕೂತು ಸರ್ವಮೂಲಾದಿ ಕಿಂಚಿತ್ ಗ್ರಂಥಗಳಂತ ಏನು ಅಧ್ಯಯನ ಮಾಡಿದ್ದಾರೋ ಅದನ್ನು ಮಧ್ವಾಚಾರ್ಯ ಸಮರ್ಪಣೆ ಮಾಡಿಯೋ ಹೋಗೋ ಕ್ರಮ ಇದೆ. ಯಾಕಂದರೆ ನಾವು ಏನು ಕಲಿತರೂ ಕೂಡ ಅದನ್ನು ಗುರುಗಳಿಗೆ ಅರ್ಪಣೆ ಮಾಡಬೇಕು ಅಂತಿದೆ. ಅದರಂತೆ ಪ್ರಸನ್ನರಾಗಿ ಗುರುಗಳು ಯಾವುದನ್ನು ಅನುಗ್ರಹಿಸ್ತಾರೋ ಅದು ಪೂರ್ಣವಾಗಿ ಶಿಷ್ಯರಿಗೆ ಫಲಿಸ್ತದೆ ಅಂತ ನಾವು ಕರ್ಣನ ಪ್ರಸಂಗದಲ್ಲಿ ನೋಡ್ತೇವೆ. ಅವನು ಗುರುಗಳನ್ನು ಸಾಕ್ಷಾತ್ ಪರಶುರಾಮ ದೇವರ ಬಳಿ ಶಿಷ್ಯನಾದರೂ ಕೂಡ ಅವನು ವಿದ್ಯೆಯನ್ನು ಪೂರ್ಣವಾಗಿ ಪಡೀಲಿಕ್ಕೆ ಸಮರ್ಥನಾಗಲಿಲ್ಲ. ಯಾಕೆ ಅಂತಂದರೆ ಗುರುಗಳಿಗೆ ಪ್ರಸನ್ನರಾಗುವಂಥ ಅವನು ವಿದ್ಯೆ ಕಲೀಲಿಲ್ಲ. ಅದೇ ರೀತಿ ನಾವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ಸಾತ್ಯಕಿ, ಕೃತವರ್ಮ ಇವರೆಲ್ಲರೂ ಕೂಡ ಕೃಷ್ಣದೇವರ ಶಿಷ್ಯರು. ಅವರ ಬಳಿಯಲ್ಲಿ ಕಿಂಚಿತ್ ಅವರ ಅನುಗ್ರಹ ಪಡೆದರೂ ಸಹ ಇನ್ನು ಧೌಮ್ಯಾಚಾರ್ಯ ಬಳಿಯಲ್ಲಿ ಇದ್ದಂತಹ ಆರುಣಿ, ಬೈದ ಮೊದಲಾದಂತಹ ಶಿಷ್ಯರು ಅವರು ಕೇವಲ ಗುರುಗಳನ್ನು ಪ್ರಸನ್ನೀಕರಿಸಿದ್ರು ಮಾತ್ರ ಅದರಿಂದಲೇ ಅವರಿಗೆ ಸಕಲ ವೇದಾರ್ಥಗಳ ಜ್ಞಾನ, ಉಪನಿಷತ್ತುಗಳ ಜ್ಞಾನ ಆಯಿತು ಅಂತ ಕೇಳ್ತೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಸರ್ವಮೂಲಾದಿಗಳನ್ನು ಅಧ್ಯಯನ ಮಾಡುವವರು ಒಂದು ಬಾರಿ ಆದರೂ, ವರ್ಷಕ್ಕೊಂದು ಬಾರಿ ಆದರೂ ಆಚಾರ್ಯರ ಸನ್ನಿಧಿಗೆ ಬಂದು ಮಧ್ವಾಚಾರ್ಯ ಎದುರುಗಡೆ ನಾವು ಇಷ್ಟು ಕಲ್ತಿದ್ದೇವೆ ಅಂತ ಗುರುಗಳ ಎದುರಿಗೆ ಒಪ್ಪಿಸಿದಾಗ ಅದು ನಮಗೆ ಅಕ್ಷಯವಾಗಿ ಸುದೃಢವಾಗಿ ಯಾವ ಸಂಶಯಗಳು ಉಳಿಯದಂತೆ ಮಧ್ವಾಚಾರ್ಯರು ಅನುಗ್ರಹ ಮಾಡ್ತಾರೆ. ಈ ಥರದ ಅನೇಕ ದೃಷ್ಟಾಂತಗಳಿದೆ. ಮಧ್ವಾಚಾರ್ಯರು ಅನುಗ್ರಹ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ಮಂಡಲ ಪರ್ಯಂತ ಮಧ್ವಾಚಾರ್ಯರ ಸುಮಧ್ವಿಜಯ ಗ್ರಂಥವನ್ನು ಈ ಸ್ಥಳದಲ್ಲಿ ಪಾರಾಯಣ ಮಾಡುವುದಿರ್ಬೋದು ಅಥವಾ ವಾಯುಸ್ಥಿತಿ ಪುರಶ್ಚರಣ ಇರ್ಬೋದು, ಕೇವಲ ಆಚಾರ್ಯ ಸನ್ನಿಧಾನದಲ್ಲಿ ಮಾಡಿದ ಮಾತ್ರದಿಂದಲೇ ಅನೇಕ ಕಷ್ಟಗಳನ್ನು ನೀಗಿಸಿಕೊಂಡವರು ಮತ್ತು ಜೀವನದಲ್ಲಿ ಎಂದೂ ಏಳಿಗೆಯನ್ನೇ ಕಾಣುವುದಿಲ್ಲ ಅಂತ ಭಾವಿಸಿದವರು ಕೂಡ ಆಚಾರ್ಯರ ಸನ್ನಿಧಾನದಲ್ಲಿ, ಅನಂತಾಸನ ಸನ್ನಿಧಾನದಲ್ಲಿ ಕೇವಲ ಸರ್ವಮೂಲಾದಿಗಳ ಪಾರಾಯಣ ಮಾತ್ರದಿಂದ ಮತ್ತು ಇನ್ನು ಕೆಲವು ಸೇವೆಗಳಿಂದಲೇ ಅವರು ಸಂಪೂರ್ಣ ಅಭೀಷ್ಟಗಳನ್ನು ಪಡೆದದಕ್ಕೆ ಅನೇಕ ದಾಖಲೆಗಳಿದ್ದಾವೆ. ವಿಶೇಷವಾಗಿ ಉದ್ಯೋಗಕ್ಕಿರ್ಬೋದು, ವಿವಾಹಕ್ಕಿರ್ಬೋದು, ಒಂದೆರಡಲ್ಲ, ಇದೆಲ್ಲ ಲೌಕಿಕವಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವುದು ಮಾತ್ರ ಅಲ್ಲ, ಆಧ್ಯಾತ್ಮಿಕವಾಗಿ ನಮಗೆ ಬರತಕ್ಕಂಥ ಅನೇಕ ಸಂಶಯಗಳಿಗೆ, ತತ್ವಜ್ಞಾನ ಪ್ರಪಂಚದಲ್ಲಿ ನಮಗೆ ಬರತಕ್ಕಂಥ ಅನೇಕವಾದ ವಿಘ್ನಗಳಿಗೆ ಮಧ್ವಾಚಾರ್ಯರು ವಿಶೇಷವಾಗಿ ಆ ವಿಘ್ನಗಳನ್ನು ಓಡಿಸಿ ನಮಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಅಂತಹ ಮಧ್ವಾಚಾರ್ಯರು ನೆಲೆಸಿ ಇಂದಿಗೂ ಭಕ್ತರನ್ನು, ಇವತ್ತಿಗೂ ಇದ್ದಾರೆ, ಭಕ್ತರನ್ನು ಅನುಗ್ರಹ ಮಾಡ್ತಾನೇ ಇದ್ದಾರೆ. ಅಂತಹ ಮಧ್ವಾಚಾರ್ಯರ ಅನುಗ್ರಹ ಪಡಿಬೇಕಾದ್ರೆ ಈ ಕ್ಷೇತ್ರಕ್ಕೆ ಬರಲೇಬೇಕು. ಮತ್ತು ಇಂಥ ಸನ್ನಿಧಾನ ಈ ಜಗತ್ತಿನಲ್ಲಿ ಇನ್ನೊಂದು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಅದೃಶ್ಯರಾಗಿ ನಾವು 3 ಮತಾಚಾರ್ಯರನ್ನ ನೋಡುವಾಗ ಇಬ್ಬರು ಮತಾಚಾರ್ಯರ ಅವರು ದೇಹಾಂತ್ಯವಾದ ಸ್ಥಳಗಳನ್ನು ತೋರಿಸ್ತಾರೆ. ಆದರೆ ದೇಹಾಂತ್ಯವಾಗದೇ ಇರುವ ಆಚಾರ್ಯರು ಅಂದರೆ ಮಧ್ವಾಚಾರ್ಯರು. ಅದಕ್ಕೆ ಇಲ್ಲಿ ಜ್ವಲಂತ ದೃಷ್ಟಾಂತ ಇದೆ. ಹೀಗೆ ಮಧ್ವಾಚಾರ್ಯರ ಒಂದು ಅಪೂರ್ವವಾದ ಸನ್ನಿಧಾನ. ಎಲ್ಲರೂ ಕೂಡ ಈ ಕ್ಷೇತ್ರವನ್ನು ದರ್ಶನ ಮಾಡಿ ಶ್ರೀಮದಾಚಾರ್ಯರ ವಿಶೇಷವಾಗಿ ಅನಂತಾಸನ ಅನುಗ್ರಹವನ್ನು ಕೂಡ ಸಂಪಾದನೆ ಮಾಡಬೇಕು. ಇಲ್ಲಿಯೇ ಹತ್ತಿರದಲ್ಲೇ ಅನಂತಾಸನನ ದೇವಸ್ಥಾನದ ಗರ್ಭಗುಡಿಯ ಪ್ರವೇಶ ದ್ವಾರದ ಪಕ್ಕದಲ್ಲಿಯೇ ಗಣಪತಿ ಸನ್ನಿಧಾನವೂ ಕೂಡ ಇದೆ. ಯಾರು ಶಾಸ್ತ್ರಗ್ರಂಥಗಳ ಅಧ್ಯಯನಕ್ಕೆ ತೊಡಗುತ್ತಾರೋ ಅವರಿಗೆ ಬರುವ ಎಲ್ಲ ವಿಘ್ನಗಳನ್ನು ಕೂಡ ಇಲ್ಲಿ ಗಣಪತಿ ನಿಂತು ನಿವಾರಣೆಯನ್ನು ಮಾಡ್ತಾನೆ. ಹೀಗೆ ಭಗವಂತನ ಅನಂತಾಸನನ ಜಗದ್ಗುರುಗಳಾದ ಮಧ್ವಾಚಾರ್ಯರ ಇನ್ನು ಭಗವಂತನ ಮರಿಮೊಮ್ಮಗನಾದಂತಹ ಗಣಪತಿಯ ವಿಶೇಷ ಸನ್ನಿಧಾನೋಪೇತವಾದ ಕ್ಷೇತ್ರ. ಹಾಗಾಗಿ ಉಡುಪಿಯ ದರ್ಶನದಲ್ಲಿ ಮುಖ್ಯವಾಗಿ ಚಂದ್ರಮೌಳೀಶ್ವರ, ಅದರಂತೆ ನಾವು ಉಪಾಸನೆ ಮಾಡಲೇಬೇಕಾದ ಸ್ಥಳ ಅಂತಂದರೆ ಅದು ಅನಂತಾಸನ ಮತ್ತು ಮಧ್ವಾಚಾರ್ಯ ಸನ್ನಿಧಿ ಅಂತ ಹೇಳಿದ್ರೆ ಶ್ರೀಕೃಷ್ಣ ಅರ್ಪಣ ಮಧ್ವೇಶ ಅರ್ಪಣ.